Hello students, welcome back to my YouTube channel. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೇನ್ ಎಕ್ಸಾಮ್ ನಲ್ಲಿ ನಿಮಗೆ ಇನ್ಕಮ್ ಸ್ಟೇಟ್ಮೆಂಟ್ ಹಾಗೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಯಾವುದನ್ನು ಬೇಕಾದರೂ ಕೇಳಬಹುದು. ನಾನು ನಿಮಗೆ ಇವತ್ತು ಪರ್ಟಿಕ್ಯುಲರ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇನ್ಕಮ್ ಸ್ಟೇಟ್ಮೆಂಟಿನ ಫಾರ್ಮೇಟ್ ಈ ಥರದಲ್ಲಿದೆ. ನೀವು ಯಾವುದೇ ಒಂದು ಲಿಸ್ಟೆಡ್ ಕಂಪನಿ ಅಂದರೆ ಶೇರ್ ಮಾರ್ಕೆಟ್ನಲ್ಲಿರುವಂಥ ಕಂಪನಿಯ ಕ್ವಾರ್ಟರ್ಲಿ ರಿಸಲ್ಟ್ ತೆಗೆದು ಅಥವಾ ಆ್ಯನ್ಯುವಲಿ ರಿಸಲ್ಟ್ ತೆಗೆದು ನೋಡಿದ್ರೆ ಅವರು ರಿಸಲ್ಟಲ್ಲಿ ಇನ್ಕಮ್ ಸ್ಟೇಟ್ಮೆಂಟನ್ನು ಈ ಥರ ಹಾಕಿರ್ತಾರೆ. ಅಂದರೆ ಅವರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೇ ಥರದಲ್ಲೇ ಇರಬೇಕು. ಎಲ್ಲ ಕಂಪನಿಯವರು ಕೂಡ ಇದೇ ಫಾರ್ಮೇಟನ್ನೇ ಫಾಲೋ ಮಾಡಬೇಕು. ಇನ್ಕಮಲ್ಲಿ ಎರಡು ಎಂಟ್ರಿ: ರೆವೆನ್ಯೂ ಫ್ರಮ್ ಆಪರೇಷನ್, ಅದರ್ ಇನ್ಕಮ್. ಎಕ್ಸ್ಪೆನ್ಸಸ್ನಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ಸ್, ಪರ್ಚೇಸ್ ಆಫ್ ಮೆಟೀರಿಯಲ್ಸ್, ಚೇಂಜಸ್ ಇನ್ ಇನ್ವೆಂಟ್ರಿ, ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್, ಫಿನಾನ್ಸ್ ಕಾಸ್ಟ್, ಡಿಪ್ರಿಸಿಯೇಷನ್, ಅದರ್ ಎಕ್ಸ್ಪೆನ್ಸಸ್. ಸೊ ಒಂದು ಕಂಪನಿಯ ಇನ್ಕಮ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತಂದರೆ, ಕಂಪನಿಯ ಇನ್ಕಮಿಂದ ಕಂಪನಿಯ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿದರೆ ಬರುವಂಥದ್ದೇ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇನ್ಕಮ್ ಸ್ಟೇಟ್ಮೆಂಟ್ ಅಂತಂದರೆ ಇನ್ಕಮನ್ನು ಫೈಂಡ್ ಔಟ್ ಮಾಡಬೇಕು, ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಕಂಪನಿಯ ಇನ್ಕಮಿಂದ ಕಂಪನಿಯ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿದ್ರೆ ಆಯಿತು. ಸೊ ಈ ಫಾರ್ಮೆಟನ್ನು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಫಾರ್ಮೆಟನ್ನು ಹೇಗೆ ಈಸಿಯಾಗಿ ನೆನ್ಪಿಟ್ಕೊಳ್ಬೇಕು ಅಂತ ನಾನು ನಿಮಗೆ ಪ್ರಾಬ್ಲಮ್ ಮಾಡ್ತೇನೆ, ತಿಳಿಸಿಕೊಡ್ತೇನೆ. ನಾನು 2023 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಆಫ್ ಸುಜಾತಾ ಲಿಮಿಟೆಡ್, prepare a statement of profit and loss for the year ended 31st/12/2020 as per schedule 3 of Companies Act 2013. Companies Act 2013 ಪ್ರಕಾರ ನೀವು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು. ಯಾವ ಕಂಪ್ನಿದು ಅಂತಂದರೆ, ಸುಜಾತಾ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ನಾನು ಹೆಡ್ಡಿಂಗ್ ಹಾಕೊಂಡಿದ್ದೀನಿ: ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಆಫ್ ಸುಜಾತಾ ಲಿಮಿಟೆಡ್ ಫಾರ್ ದ ಇಯರ್ ಎಂಡೆಡ್ ಅಂತ ಬರ್ಕೊಂಡು ಅವ್ರು ಯಾವ ಡೇಟ್ ಕೊಟ್ಟಿರ್ತಾರೋ ಆ ಡೇಟ್ ಬರ್ಕೊಳ್ಬೇಕು. ನೋಡಿ, ಹೆಡ್ಡಿಂಗ್ ಏನು ಹಾಕಬೇಕು ಅಂತಂದರೆ, ಕ್ವಶನಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನೇ ಹೆಡ್ಡಿಂಗ್ ಹಾಕೊಳ್ಳೋದು. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31st/12/2020 ಆಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನೀಸ್ ಆ್ಯಕ್ಟ್ 2013. ಸೊ ಪ್ರಾಬ್ಲಮ್ ಮಾಡೋದು ಹೇಗೆ ಅಂತಂದರೆ, ವೆರಿ ಈಸಿ. ಫಸ್ಟು ಇನ್ಕಮ್ ಅಂತ ಬರ್ಕೊಳ್ಳಿ. ನಾನು ನಿಮಗೆ ಫಾರ್ಮೇಟನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಕೋಡ್ ವರ್ಡ್ ಹೇಳ್ತೀನಿ. ಇನ್ಕಮ್ಸ್ನಲ್ಲಿ ಆರ್ ಆ್ಯಂಡ್ ಓ, ನೆಕ್ಸ್ಟ್ ಟೋಟಲ್, ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗೆ ಮಾಡಬೇಕು ಅಂತಂದರೆ, ಕಂಪನಿಯ ಇನ್ಕಮಿಂದ ಕಂಪನಿಯ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿದ್ರೆ ಆಯಿತು. ಇನ್ಕಮ್ನಲ್ಲಿ ಆರ್ ಓ, ಎಕ್ಸ್ಪೆನ್ಸಸ್ನಲ್ಲಿ ಸಿ ಪಿ ಸಿ ಸಿ ಇ ಎಫ್ ಡಿ ಒ. ಹೀಗೆ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಕಲಿಬೋದು. ಸೊ ಇನ್ಕಮ್ನಲ್ಲಿ ಎರಡು ಎಂಟ್ರಿ: ಆರ್ ಆ್ಯಂಡ್ ಓ. ಎಕ್ಸ್ಪೆನ್ಸಸ್ನಲ್ಲಿ ಸಿ ಪಿ ಸಿ ಸಿ ಇ ಎಫ್ ಡಿ ಒ. ಆರ್ ಅಂತಂದರೆ ರೆವೆನ್ಯೂ ಫ್ರಮ್ ಆಪರೇಷನ್. ರೆವೆನ್ಯೂ ಫ್ರಮ್ ಆಪರೇಷನ್ ಅಂತಂದರೆ ಕಂಪ್ನಿ ಆಪ್ರೇಟ್ ಮಾಡಬೇಕಾದ್ರೆ ಆಗುವಂಥ ಇನ್ಕಮ್ಗಳು. ಹಾಗಾದರೆ ಏನು ಇನ್ಕಮ್ ಆಗುತ್ತೆ ಕಂಪ್ನಿ ಆಪ್ರೇಟ್ ಮಾಡಬೇಕಾದ್ರೆ? ಕಂಪ್ನಿಗೆ ಆಗುವಂಥದ್ದು ಸೇಲ್ಸ್, ಕ್ಯಾಶ್ ಸೇಲ್ಸ್ ಆಗ್ಬೋದು, ಕ್ರೆಡಿಟ್ ಸೇಲ್ಸ್ ಆಗ್ಬೋದು. ಸೇಲ್ಸಲ್ಲಿ ಸೇಲ್ಸ್ ರಿಟರ್ನನ್ನು ಕಳೆದು ಬರೀಬೇಕು. ಡೈರೆಕ್ಟಾಗಿ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಬರೆಯೋದು. ಡೈರೆಕ್ಟಾಗಿ ಕೊಡದೇ ಇದ್ದರೆ ಕಂಪನಿಯ ಸೇಲ್ಸ್ ಕೊಟ್ಟಿರ್ತಾರೆ, ಕಂಪನಿಯ ಸೇಲ್ಸಿಂದ ಸೇಲ್ಸ್ ರಿಟರ್ನನ್ನು ಕಳೆದು ಬರೀಬೇಕು. ನೀವು ಫಾರ್ಮೇಟಲ್ಲಿ ಗಮನಿಸ್ಬೋದು. ರೆವೆನ್ಯೂ ಫ್ರಮ್ ಆಪರೇಷನ್ ಹೇಗೆ ಬರುತ್ತೆ ಅಂತಂದರೆ, ಕ್ಯಾಶ್ ಸೇಲ್ಸ್ ಆಗ್ಬೋದು, ಕ್ರೆಡಿಟ್ ಸೇಲ್ಸ್ ಆಗ್ಬೋದು. ಸೇಲ್ಸಲ್ಲಿ ಆ ಸೇಲ್ಸನ್ನು ಬರ್ಕೊಂಡು ಸೇಲ್ಸಲ್ಲಿ ಸೇಲ್ಸ್ ರಿಟರ್ನನ್ನು ಲೆಸ್ ಮಾಡಿ ಬರೀಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ರೆವೆನ್ಯೂ ಫ್ರಮ್ ಆಪರೇಷನ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ನಾನು ಡೈರೆಕ್ಟಾಗಿ ಬರ್ಕೊಳ್ತಾ ಇದ್ದೀನಿ. ರೆವೆನ್ಯೂ ಫ್ರಮ್ ಆಪರೇಷನ್ 2,50,000 ಅಂದರೆ ಕಂಪನಿಯ ಸೇಲ್ಸಿಂದ ಆಗುವಂಥ ಇನ್ಕಮ್, ರೆವೆನ್ಯೂ ಫ್ರಮ್ ಆಪರೇಷನ್. ನೆಕ್ಸ್ಟ್ ಹೆಡ್ಡಿಂಗ್ ಯಾವುದು ಇನ್ಕಮ್ನಲ್ಲಿ? ಓ ಅಂತಂದರೆ ಅದರ್ ಇನ್ಕಮ್. ಸೇಲ್ಸನ್ನು ಬಿಟ್ಟು ಬೇರೆ ಏನೇ ಇನ್ಕಮ್ ಆದರೂ ಅದನ್ನು ಅದರ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರ್ ಇನ್ಕಮ್ ಯಾವುದು ಅಂತಂದರೆ, ಒಂದು ವೇಳೆ ಕಂಪ್ನಿಯವರು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಜಾಸ್ತಿ ಟ್ಯಾಕ್ಸನ್ನು ಕಟ್ಟಿದ್ರೆ ಆ ಇನ್ಕಮ್ ಟ್ಯಾಕ್ಸು ರೀಫಂಡ್ ಮಾಡ್ತಾರೆ, ಅದು ಕಂಪ್ನಿಗೆ ಇನ್ಕಮ್ ಆಗುತ್ತೆ. ದೆನ್ ಕಂಪ್ನಿಗೆ ಡಿಸ್ಕೌಂಟ್ ಸಿಕ್ಕಾಗ, ಕಮಿಷನ್ ಸಿಕ್ಕಾಗ, ಅಥವಾ ಕಂಪ್ನಿಲಿರೋ ಅಸೆಟನ್ನು ಸೇಲ್ ಮಾಡಿದಾಗ ಏನಾದರೂ ಪ್ರಾಫಿಟ್ ಆಗಿದ್ರೆ ಅವೆಲ್ಲ ಅದರ್ ಇನ್ಕಮ್ಗಳು. ಅದರ್ ಇನ್ಕಮ್ಗಳು ಯಾವ್ಯಾವುದು ಅಂತಂದರೆ, ಶೇರ್ ಟ್ರಾನ್ಸ್ಫರ್ ಫೀಸ್, ಐ ಟಿ ರೀಫಂಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್, ರಿಸೀವ್ಡ್ ಎಂಟ್ರೀಸ್. ರಿಸೀವ್ಡ್ ಅಂತ ಕೊಟ್ಟಿರುವಂಥ ಎಲ್ಲ ಎಂಟ್ರಿಗಳು ಕೂಡ ಅದರ್ ಇನ್ಕಮ್ ಆಗುತ್ತೆ. ಈ ಪ್ರಾಬ್ಲಮಲ್ಲಿ ಗಮನಿಸ್ಬೋದು ನೀವು, ರಿಸೀವ್ಡ್ ಅಂತ ಯಾವ ಎಂಟ್ರಿ ಕೊಟ್ಟಿದ್ದಾರೆ ನೋಡಿ. ಇಲ್ಲ ಅಂದರೆ ಐ ಟಿ ರಿಸೀವ್ಡ್ ಅಂತ ಇಲ್ಲದೆ ಇರೋ ಎಂಟ್ರಿ ಐ ಟಿ ರೀಫಂಡ್, ಶೇರ್ ಟ್ರಾನ್ಸ್ಫರ್ ಫೀಸ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್. ಎಲ್ಲೂ ಕೂಡ ಶೇರ್ ಟ್ರಾನ್ಸ್ಫರ್ ಫೀಸ್ ಕೊಡಲಿಲ್ಲ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಕೊಡಲಿಲ್ಲ. ರಿಸೀವ್ಡ್ ಅಂತ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 30,000 ಕೊಟ್ಟಿದ್ದಾರೆ. ಅದನ್ನು ಅದರ್ ಇನ್ಕಮಿಗೆ ಬರ್ಕೊಳ್ತಾ ಇದ್ದೀನಿ. ಅದರ್ ಇನ್ಕಮಲ್ಲಿ 30,000 ಹೇಗೆ ಬಂತು ಅಂತಂದರೆ, ಇಂಟ್ರೆಸ್ಟ್ ರಿಸೀವ್ಡ್.
ನೆಕ್ಸ್ಟ್ ಬೇರೆ ಯಾವುದಾದ್ರೂ ರಿಸೀವ್ಡ್ ಅಂತ ಕೊಟ್ಟಿದ್ದಾರಾ, ಡಿಸ್ಕೌಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಬೇರೆ ಯಾವ ರಿಸೀವ್ಡ್ ಎಂಟ್ರಿನೂ ಕೊಡಲಿಲ್ಲ. ಸೊ ಅದರ್ ಇನ್ಕಮಿಗೆ ಬರೋ ಎಂಟ್ರಿ ಯಾವುದು ಅಂತಂದರೆ ಒಂದು ಶೇರ್ ಟ್ರಾನ್ಸ್ಫರ್ ಫೀಸ್, IT ರೀಫಂಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್, ದೆನ್ ರಿಸೀವ್ಡ್ ಅಂತ ಕೊಟ್ಟಿರೋ ಎಂಟ್ರಿಗಳು. ಸೊ ಎಲ್ಲ ಇನ್ಕಮ್ ಆಯಿತು. ಇನ್ಕಮನ್ನು ಟೋಟಲ್ ಮಾಡ್ಕೊಳ್ಬೇಕು. 2,50,000 ಪ್ಲಸ್ 30,000 2,80,000 ಆಯಿತು. ಕಂಪನಿಯ ಇನ್ಕಮ್ 2,80,000. ಇನ್ಕಮನ್ನು ಫೈಂಡ್ ಔಟ್ ಮಾಡಿ ಆಯಿತು. ಈಗ ಎಕ್ಸ್ಪೆನ್ಸಸ್ ಎಲ್ಲದನ್ನು ಬರ್ಕೊಳ್ಬೇಕು. ಸೊ ಎಕ್ಸ್ಪೆನ್ಸಸ್ನಲ್ಲಿ ಫಸ್ಟ್ ಒನ್ ಸಿ ಅಂದರೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್. ಕ್ವಶನಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂತಲೇ ಕೊಟ್ಟಿರ್ತಾರೆ. ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂತ ಏನಾದರೂ ಕೊಟ್ಟಿದ್ರೆ ಆ ಅಮೌಂಟನ್ನು ಇಲ್ಲಿಗೆ ಬರೀಬೇಕಾಗುತ್ತೆ. ನೋಡಿ ಕ್ವಶನಲ್ಲಿ ನೀವು ಗಮನಿಸ್ಬೋದು, ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಆಗಿ 20,000 ರೂಪಾಯಿದು ಮೆಟೀರಿಯಲ್ ಖರ್ಚಾಗಿದೆ. ಕಂಪನಿ ಯಾವುದೇ ಒಂದು ಉತ್ಪಾದನೆ ಮಾಡಬೇಕು ಅಂತಂದರೆ ಅವ್ರು ರಾ ಮೆಟೀರಿಯಲ್ಸ್ ತೊಗೊಂಡೇಬೇಕು. ಆ ರಾ ಮೆಟೀರಿಯಲ್ಸ್ ತೊಗೊಳೋದವರಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಾಗಾಗಿ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಬರೆಯೋದು. ಆ ರಾ ಮೆಟೀರಿಯಲ್ಸನ್ನು ಅವರು ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಿ ಸೇಲ್ ಮಾಡ್ತಾರೆ. ಸೇಲ್ ಮಾಡಿದ್ರೆ ಇನ್ಕಮ್. ಸೊ ಆ ರಾ ಮೆಟೀರಿಯಲ್ಸ್ ಒಂದು ಫೈನಲ್ ಪ್ರಾಡಕ್ಟ್ ರೆಡಿ ಆಗೋದಕ್ಕೆ ಏನೇನು ಎಕ್ಸ್ಪೆನ್ಸಸ್ ಬರುತ್ತೋ ಅದೆಲ್ಲದನ್ನು ಎಕ್ಸ್ಪೆನ್ಸಸ್ ಅಂಡರಲ್ಲಿ ಬರೀಬೇಕು. ಫಸ್ಟು ಕಾಸ್ಟ್ ಆಫ್ ಮೆಟೀರಿಯಲ್ಸ್. ಮೆಟೀರಿಯಲ್ಸ್ ಕನ್ಸ್ಯೂಮ್ ಅಂತ ಇದೆ ನೋಡಿ, ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 20,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಿ ಫಾರ್ ಪರ್ಚೇಸ್ ಆಫ್ ಮೆಟೀರಿಯಲ್ಸ್. ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಕ್ವಶನ್ ಅಲ್ಲಿ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಅಂತಾನೆ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಅಂತ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೋ ಆ ಅಮೌಂಟೇ ಬರ್ಕೊಳ್ಳೋದು. ಬಟ್ ಈ ಪ್ರಾಬ್ಲಮ್ನಲ್ಲಿ ಎಲ್ಲೂ ಕೂಡ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಅನ್ನ ಕ್ವಶನ್ ಅಲ್ಲಿ ಕೊಡಲಿಲ್ಲ. ಸೊ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ನೇಮ್. ನೆಕ್ಸ್ಟ್ ಸಿ ಫಾರ್ ಚೇಂಜಸ್ ಇನ್ ಇನ್ವೆಂಟರಿ. ಚೇಂಜಸ್ ಇನ್ ಇನ್ವೆಂಟರಿ ಅಂತಂದ್ರೆ ಒಂದೇ, ಸ್ಟಾಕ್ ಅಂತಂದ್ರೆ ಒಂದೇ. ಇದಕ್ಕೆ ಅಮೌಂಟ್ ಹೇಗೆ ಬರೀಬೇಕು ಅಂತಂದ್ರೆ ಚೇಂಜಸ್ ಇನ್ ಇನ್ವೆಂಟರಿ ಓಪನಿಂಗ್ ಸ್ಟಾಕ್ ಇಂದ ಕ್ಲೋಸಿಂಗ್ ಸ್ಟಾಕ್ ಅನ್ನ ಕಳೆದು ಬರೀಬೇಕು. ಪಾಸಿಟಿವ್ ಆನ್ಸರ್ ಬಂದರೆ ಪಾಸಿಟಿವ್ ಬರ್ಕೊಳ್ಳಿ, ನೆಗೆಟಿವ್ ಆನ್ಸರ್ ಬಂದರೆ ವಿತಿನ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಬೇಕು. ಸೊ ಈ ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಸ್ಟಾಕ್ ಎಲ್ಲೂ ಕೊಡಲಿಲ್ಲ. ಓಪನಿಂಗ್ ಸ್ಟಾಕ್ ಇಂದ ಕ್ಲೋಸಿಂಗ್ ಸ್ಟಾಕ್ ಅನ್ನ ಕಳೆದು ಬರೀಬೇಕು. ಓಪನಿಂಗ್ ಸ್ಟಾಕು ಕೊಡಲಿಲ್ಲ, ಕ್ಲೋಸಿಂಗ್ ಸ್ಟಾಕು ಕೊಡಲಿಲ್ಲ. ಸೊ ಚೇಂಜಸ್ ಇನ್ ಇನ್ವೆಂಟ್ರಿ ನಿಲ್ಲಾಗುತ್ತೆ. ಏನಕ್ಕೆ ಅಂದರೆ ಓಪನಿಂಗ್ ಸ್ಟಾಕ್ ಅನ್ನ ಕ್ವಶನ್ ಅಲ್ಲಿ ಕೊಡಲಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಅನ್ನು ಕ್ವಶನ್ ಅಲ್ಲಿ ಕೊಡಲಿಲ್ಲ. ನೆಕ್ಸ್ಟ್ ಸಿ ಫಾರ್ ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್. ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಕ್ವಶನ್ ಅಲ್ಲೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕೊಡದೇ ಇದ್ರೆ ನೀವು ಏನು ಮಾಡಬೇಕು ಅಂತಂದ್ರೆ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇಂದ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಕಳೆದು ಬರೀಬೇಕು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದ್ರೆ 9,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇ ಫಾರ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಒಂದು ಕಂಪನಿಯವರು ಎಂಪ್ಲಾಯೀಸಿಗೆ ಏನೇನು ಖರ್ಚು ಮಾಡ್ತಾರೋ ಅದೆಲ್ಲದನ್ನು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಬರ್ಕೊಳ್ಬೇಕು. ಏನೇನು ಖರ್ಚು ಮಾಡ್ತಾರೆ? ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡ್ತಾರೆ, ವೇಜಸ್ ಕೊಡ್ತಾರೆ, PF ಕೊಡ್ತಾರೆ, ಗ್ರ್ಯಾಚ್ಯುಟಿ ಕೊಡ್ತಾರೆ. ಸೊ ಇದನ್ನೇನಾದರೂ ಕ್ವಶನಲ್ಲಿ ಕೊಟ್ಟಿದ್ರೆ ಅದನ್ನು ನೀವು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಬರ್ಕೊಳ್ಬೇಕು. ನೋಡಿ ಕ್ವಶನಲ್ಲಿ ಗಮನಿಸ್ಬೋದು, ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಸೊ ಗೊತ್ತಾಗಲಿಲ್ಲ ಅಂತಂದರೆ ನಾನು ಫಾರ್ಮೆಟ್ ಬರೆದಿದ್ದೀನಿ ನೋಡಿ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಗೆ ಬರುವಂಥ ಎಂಟ್ರಿ ಸ್ಯಾಲ್ರಿ, PF, ವೇಜಸ್, ಬೋನಸ್, ಗ್ರ್ಯಾಚ್ಯುಟಿ. ಸೊ ಈ ಪ್ರಾಬ್ಲಮಲ್ಲಿ ಕೊಟ್ಟಿರೋವಂಥದ್ದು ಯಾವ್ದು ಕೊಟ್ಟಿದ್ದಾರೆ ಅಂತಂದರೆ ಸ್ಯಾಲ್ರಿ ಮಾತ್ರ 10,000 ಕೊಟ್ಟಿದ್ದಾರೆ. ಆ 10,000 ಡೈರೆಕ್ಟ್ ಆಗಿ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಎಫ್ ಫಾರ್ ಫಿನಾನ್ಸ್ ಕಾಸ್ಟ್. ಸೊ ಫಿನಾನ್ಸ್ ಕಾಸ್ಟ್ಗೆ ಬರುವಂಥ ಎಂಟ್ರಿ ಇಂಟ್ರೆಸ್ಟ್ ಮಾತ್ರ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಇಂಟ್ರೆಸ್ಟ್ ಅಂತ ಏನು ಕೊಟ್ಟರು ಅದನ್ನು ಫಿನಾನ್ಸ್ ಕಾಸ್ಟಿಗೆ ಬರೀಬೇಕು. ಎಷ್ಟು ಅಮೌಂಟ್ ಇದೆ? 6,500. ನೋಡಿ ಇಂಟ್ರೆಸ್ಟ್ ಬರ್ತಾ ಇದ್ದರೆ ಅದು ನಮಗೆ ಇನ್ಕಮ್ ಆಗುತ್ತೆ. ಇಂಟ್ರೆಸ್ಟ್ ನಾವು ಕಟ್ತಾ ಇದ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ. ಈಗ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂತಂದರೆ ಕಂಪನಿಯವರು ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದಾರೆ, ಅದು ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಬಡ್ಡಿ ನಮಗೆ ಬರ್ತಾ ಇದೆ, ಬಡ್ಡಿ ಬರ್ತಾ ಇದ್ರೆ ಇನ್ಕಮ್, ಬಡ್ಡಿ ಕಟ್ತಾ ಇದ್ರೆ ಎಕ್ಸ್ಪೆನ್ಸಸ್. ಫಿನಾನ್ಸ್ ಕಾಸ್ಟ್ ಆಯಿತು. ನೆಕ್ಸ್ಟ್ ಡಿ ಫಾರ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್. ಸೊ ಇದಕ್ಕೆ ಯಾವ ಎಂಟ್ರಿ ಬರೀಬೇಕು ಅಂತಂದರೆ ಡಿಪ್ರಿಸಿಯೇಷನ್ ಅಂತ ಕೊಟ್ಟಿರೋ ಎಂಟ್ರಿ, ಹಾಗೆ ರಿಟರ್ನ್ ಆಫ್ ಅಂತ ಯಾವ್ಯಾವ ಎಂಟ್ರಿ ಕೊಟ್ಟಿರ್ತಾರೋ ಅದೆಲ್ಲದನ್ನು ಆ್ಯಡ್ ಮಾಡಿ ಬರೀಬೇಕು. ನೋಡಿ ಈ ಪ್ರಾಬ್ಲಮಲ್ಲಿ ನೀವು ಗಮನಿಸ್ಬೋದು, ಡಿಪ್ರಿಸಿಯೇಷನ್ ಅಂತ ಎಲ್ಲಾದರೂ ಕೊಟ್ಟಿದ್ದಾರೆ ನೋಡಿ. ಡಿಪ್ರಿಸಿಯೇಷನ್ ಅಂತ ಕೊಟ್ಟಿದ್ದಾರೆ 2,500 ಇದೆ. ಡಿಪ್ರಿಸಿಯೇಷನ್ 2,500. ನೆಕ್ಸ್ಟ್ ರಿಟರ್ನ್ ಆಫ್ ಅಂತ ಯಾವುದಾದ್ರೂ ಕೊಟ್ಟಿದ್ದಾರಾ? ರಿಟರ್ನ್ ಆಫ್ 1,500. ಸೊ ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಅಂತಂದರೆ ಡಿಪ್ರಿಸಿಯೇಷನ್ ಕೊಟ್ಟಿರೋ ಎಂಟ್ರಿ, ದೆನ್ ರಿಟರ್ನ್ ಆಫ್ ಅಂತ ಯಾವ ಎಂಟ್ರಿ ಕೊಟ್ಟಿರ್ತಾರೋ ಆ ಎಂಟ್ರಿಯನ್ನು ಆ್ಯಡ್ ಮಾಡಿ ಬರೀಬೇಕು. ಈಗ ಡಿಪ್ರಿಸಿಯೇಷನ್ ಅಂತ 2,500 ಇದೆ, ಪ್ಲಸ್ ಅಮಾರ್ಟೈಸೇಷನ್ ಅಂದರೆ ರಿಟರ್ನ್ ಆಫ್ ಅಂತ ಕೊಟ್ಟಿರೋ ಎಂಟ್ರಿ ಎಷ್ಟು ಅಮೌಂಟ್ ಇದೆ ಅಂತಂದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 1,500 ಪ್ಲಸ್ 1,500, ಅಲ್ಲಿಗೆ ಟೋಟಲ್ ಆಗಿ 4,000 ಆಯಿತು.
ನೆಕ್ಸ್ಟ್ ಲಾಸ್ಟ್ ಎಂಟ್ರಿ ಅದರ್ ಎಕ್ಸ್ಪೆನ್ಸಸ್. ಯಾವ್ಯಾವ ಎಕ್ಸ್ಪೆನ್ಸಸ್ ಉಳಿಯುತ್ತೋ ಅದೆಲ್ಲದನ್ನು ಅದರ್ ಎಕ್ಸ್ಪೆನ್ಸಸ್ಸಿಗೆ ಬರೀಬೇಕು. ಯಾವ್ಯಾವ ಎಕ್ಸ್ಪೆನ್ಸಸ್ ಬರ್ದಾಯಿತು? ಸ್ಯಾಲ್ರಿ ಬರ್ದಾಯಿತು, ಇಂಟ್ರೆಸ್ಟ್ ರಿಸೀವ್ಡ್ ಬರ್ದಾಯಿತು, ಡಿಸ್ಕೌಂಟ್ ಬರ್ದಿಲ್ಲ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಬರ್ದಿಲ್ಲ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅನ್ನು ಅಮೌಂಟೈಸೇಷನ್ಗೆ ಬರ್ದಾಯಿತು, 1500 ಪ್ಲಸ್ ಡಿಪ್ರಿಸಿಯೇಷನ್ 2500 ಆ್ಯಡ್ ಮಾಡಿ 4000 ಬರೆದ್ವಿ. ಇಂಟ್ರೆಸ್ಟನ್ನು ಫಿನಾನ್ಸ್ ಕಾಸ್ಟಿಗೆ ಬರ್ದಾಯಿತು. ದೆನ್ ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಬರ್ದಾಯಿತು, ಮೆಟೀರಿಯಲ್ಸ್ ಬರ್ದಾಯಿತು, ಡಿಪ್ರಿಸಿಯೇಷನ್ ಬರ್ದಾಯಿತು, ಫ್ರೈಟ್ 4000. ಸೊ ಯಾವ ಅಮೌಂಟ್ ಬರೀಬೇಕು ಅಂತಂದರೆ ಫ್ರೈಟ್ ಬರೀಬೇಕು, ಡಿಪ್ರಿಸಿಯೇಷನ್ ಬರ್ದಾಗಿದೆ. ಉಳಿಯುವಂಥ ಯಾವ್ಯಾವ ಎಂಟ್ರಿ ಉಳಿಯುತ್ತೋ ಅದೆಲ್ಲದನ್ನು ಅದರ್ ಎಕ್ಸ್ಪೆನ್ಸಸ್ಸಿಗೆ ಬರೀರಿ. ಉಳಿಯುವಂಥ ಎಂಟ್ರಿ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 1500 ಪ್ಲಸ್ ಡಿಸ್ಕೌಂಟ್ ಅಲೌಡ್ 5000 ಪ್ಲಸ್ ಫ್ರೈಟ್ ಚಾರ್ಜಸ್ 4000. ಸೊ ಅವಷ್ಟನ್ನು ಆ್ಯಡ್ ಮಾಡಿದಾಗ 10500 ಬರುತ್ತೆ. ಅದರ್ ಎಕ್ಸ್ಪೆನ್ಸಸ್ಸಿಗೆ ಬೇಕಾದ್ರೆ ನೀವು ಲಾಸ್ಟಿಗೆ ನೋಡಿ ಒಂದಕ್ಕಿಂತ ಜಾಸ್ತಿ ಅಮೌಂಟನ್ನು ನೀವು ಆ್ಯಡ್ ಮಾಡಿ ಬರ್ದಿರ್ತೀರಲ್ವ, ಅಂಥ ಎಂಟ್ರಿಗಳಿಗೆ ಬೇಕಾದರೆ ಫಾರ್ಮೆಟಿಂದ ಹೊರಗಡೆ ನೋಟ್ ಅಂತ ಬರಿಬೋದು. ಯೂಶಲಿ ಇದಕ್ಕೆ ನೋಟ್ ನಂಬರ್ ಬರೀಬೇಕಾಗುತ್ತೆ. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ 11, ಫಿನಾನ್ಸ್ ಕಾಸ್ಟ್ 12, ಡಿಪ್ರಿಸಿಯೇಷನ್ 13, ಅದರ್ ಎಕ್ಸ್ಪೆನ್ಸಸ್ 14. 1 to 10 ಬ್ಯಾಲೆನ್ಸ್ ಶೀಟ್ ನೋಟ್ ನಂಬರ್ಸ್ಗಳು. ಸೊ ಈಗ ಅದರ್ ಎಕ್ಸ್ಪೆನ್ಸಸ್ 10500 ಹೇಗೆ ಬಂತು ಅಂತ ಬೇಕಾದರೆ ಫಾರ್ಮೆಟಿಂದ ಹೊರಗಡೆ ನೀವು ಬರ್ಕೊಳ್ಬೋದು. ನೋಟ್ ನಂಬರ್ 14 ಅದರ್ ಎಕ್ಸ್ಪೆನ್ಸಸ್. ಆ 10500 ಹೇಗೆ ಬಂತು ಅದರ್ ಎಕ್ಸ್ಪೆನ್ಸಸ್ನಲ್ಲಿ? ಹೇಗೆ ಬಂತು ಅಂತಂದರೆ ಒಂದು ಫ್ರೈಟ್ ಚಾರ್ಜಸ್ 4000 ಇದೆ. ಫ್ರೈಟ್ 4000. ನೆಕ್ಸ್ಟ್ ಇನ್ಯಾವುದನ್ನು ಇನ್ಕ್ಲೂಡ್ ಮಾಡಿ ಬರ್ತಿದ್ದೀರಾ ಅದರ್ ಎಕ್ಸ್ಪೆನ್ಸಸ್ಸಿಗೆ? ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಇದೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 1500, ಡಿಸ್ಕೌಂಟ್ 5000. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಷ್ಟು ಅಮೌಂಟ್ ಇದೆ? 1500. ನೆಕ್ಸ್ಟ್ ಡಿಸ್ಕೌಂಟ್ 5000. ಟೋಟಲ್ ಮಾಡಿದಾಗ 5 4 9 10,500. ಒಂದಕ್ಕಿಂತ ಜಾಸ್ತಿ ಎಂಟ್ರಿಗಳಿದ್ದರೆ ನೀವು ಫಾರ್ಮೆಟಿಂದ ಹೊರಗಡೆ ಈ ಥರ ನೋಟ್ ಬರ್ಕೊಂಡ್ರೆ ಈಸಿ ಆಗುತ್ತೆ. ಅದರ್ ಎಕ್ಸ್ಪೆನ್ಸಸ್ 10500 ಹೇಗೆ ಬಂತು ಅಂತಂದರೆ ಈ ಥರದಲ್ಲಿ ಮಾಡಿರೋದು. ಅದೇ ಥರನೇ ನೋಟ್ ನಂಬರ್ 13ಗೂ ಬೇಕಾದ್ರೆ ನೀವು ಒಂದು ಎಕ್ಸ್ಪ್ಲನೇಷನ್ ಬರೀಬೋದು. ಇಲ್ಲಿ ಡಿಪ್ರಿಸಿಯೇಷನ್ ಮತ್ತು ರಿಟರ್ನ್ ಆಫ್ ಅಂತ ಎಂಟ್ರಿ ಕೊಟ್ಟಿರೋದನ್ನು ಆ್ಯಡ್ ಮಾಡಿ ಬರ್ದಿದ್ದೀವಿ. ಸೊ ಯಾವ್ಯಾವ ಎಂಟ್ರಿ ಉಳಿಯುತ್ತೋ ಅದನ್ನೆಲ್ಲದನ್ನು ಅದರ್ ಎಕ್ಸ್ಪೆನ್ಸಸ್ಸಿಗೆ ಬರೀಬೇಕು. ವೆರಿ ಇಂಪಾರ್ಟೆಂಟ್, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಎಂಟ್ರೀಸ್ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಶೇರ್ ಕ್ಯಾಪಿಟಲ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬ್ಯಾಲೆನ್ಸ್ ಶೀಟ್ ಎಂಟ್ರಿಯನ್ನು ಕೊಟ್ಟಿದ್ರೆ ನೀವು ಅದನ್ನು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಬರೀಲಿಕ್ಕಿಲ್ಲ. ಯಾವ್ದಾವುದು ಬ್ಯಾಲೆನ್ಸ್ ಶೀಟ್ ಎಂಟ್ರಿ ಅಂತ ಗೊತ್ತಿರಬೇಕು. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೊಟ್ಟಿದ್ರೆ ಶೇರ್ ಕ್ಯಾಪಿಟಲ್, ದೆನ್ ಫರ್ನಿಚರ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಕ್ರೆಡಿಟಾರ್ಸ್, ಡೆಟಾರ್ಸ್, ಕ್ಯಾಶ್, ಅದನ್ನೆಲ್ಲ ನೀವು ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಬರೀಲಿಕ್ಕಿಲ್ಲ. ಈಗ ಕಂಪನಿಯ ಇನ್ಕಮ್ಗಳನ್ನು ಬರ್ಕೊಂಡಾಯಿತು, ಕಂಪನಿಯ ಎಕ್ಸ್ಪೆನ್ಸಸ್ಸನ್ನು ಬರ್ದಾಯಿತು. ಅಷ್ಟು ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಿದಾಗ ಟೋಟಲ್ ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ಸಿಗೆ ಬಿ ಅಂತ ಬರ್ಕೊಳ್ತಾ ಇದ್ದೀನಿ. ಟೋಟಲ್ ಎಕ್ಸ್ಪೆನ್ಸಸ್ 60,000 ಬಂದಿದೆ. ಕಂಪನಿಯ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಕಂಪನಿಯ ಪ್ರಾಫಿಟನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಟೋಟಲ್ ಇನ್ಕಮಿಂದ ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಕಳೆದು ಬರೀಬೇಕು. ಟೋಟಲ್ ಇನ್ಕಮ್ 2,80,000 ಇದೆ. ಟೋಟಲ್ ಎಕ್ಸ್ಪೆನ್ಸಸ್ 60,000 ಇದೆ. ಕಳೆದಾಗ ಬರುವಂಥ ಆನ್ಸರ್ 2,20,000. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 2,20,000 ಬಂತು. ಲೆಸ್ ಟ್ಯಾಕ್ಸ್. ಕ್ವಶನಲ್ಲಿ ಏನಾದರೂ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಆ ಟ್ಯಾಕ್ಸನ್ನು ಲೆಸ್ ಮಾಡಬೇಕಾಗತ್ತೆ. ಕ್ವಶನಲ್ಲಿ ಎಲ್ಲೂ ಕೂಡ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಪರ್ಸಂಟೇಜಲ್ಲಿ ಬೇಕಾದರೂ ಕೊಡ್ಬೋದು, ಅಮೌಂಟ್ ಬೇಕಾದರೂ ಕೊಡ್ಬೋದು. ಟ್ಯಾಕ್ಸ್ ಅಮೌಂಟನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಈ ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ಕೊಡಲಿಲ್ಲ. ಸೊ ಫೈನಲ್ ಆನ್ಸರ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 2,20,000 ಮೈನಸ್ 0, 2,20,000. ಕೆಲವೊಂದು ಸತಿ ಕ್ವಶನ್ನಲ್ಲಿ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕೊಟ್ಟಿರ್ತಾರೆ. ಹಾಗೆ ಕೊಟ್ಟಾಗ ಇಲ್ಲಿ ನೀವು 2 ಎಂಟ್ರಿ ಸಪ್ರೇಟಾಗಿ ಬರ್ಕೊಳ್ಬೇಕು. ಯಾವುದು ಅಂತಂದರೆ ಪ್ರಾಫಿಟ್ ಡಿಸ್ಟ್ರಿಬ್ಯೂಟೆಡ್ ಟು ಕಂಟ್ರೋಲಿಂಗ್ ಇಂಟ್ರೆಸ್ಟ್, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಯಾವಾಗ ಬರ್ಕೊಳ್ಬೇಕು ಅಂತಂದರೆ ಅವೆರಡರಲ್ಲಿ ಯಾವ್ದಾದ್ರು ಒಂದು ಕೊಟ್ಟಿದ್ರೆ ಮಾತ್ರ. ಅವಾಗ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಥವಾ ಇವೆರಡರಲ್ಲಿ ಯಾವ್ದಾದ್ರು ಒಂದು ಅಮೌಂಟ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ 20,000 ಕೊಟ್ಟಿದ್ರೆ 2,20,000 20,000 ಕಂಟ್ರೋಲಿಂಗ್ ಇಂಟ್ರೆಸ್ಟ್, ರಿಮೈನಿಂಗ್ 2,00,000 ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ.
ಟೋಟಲ್ ಆಗಿ ಯಾವುದೋ ಒಂದು ಅಮೌಂಟ್ ಕೊಟ್ಟಿರ್ತಾರೆ, ಆ ಉಳಿದಿರೋ ಅಮೌಂಟನ್ನು ಟೋಟಲ್ ಪ್ರಾಫಿಟಿಂದ ಕಳೆದ್ರೆ ನಿಮಗೆ ಕಂಟ್ರೋಲಿಂಗ್ ಇಂಟ್ರೆಸ್ಟಾ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟಾ ಸಿಗುತ್ತೆ. ಸೊ ಆ ಥರದ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದನ್ನು ಫಾರ್ಮೇಟನ್ನು ಕಲೀಲಿಕ್ಕೆ ನೀವು ಕೋಡ್ ವರ್ಡ್ ನೆನ್ಪಿಟ್ಕೊಳ್ಳಿ, ROCPCCEFDO ಈ ಥರ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ಸೊ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲಿ ಫಾರ್ಮೇಟಿಗೆ ಯಾವ ಎಂಟ್ರಿ ಬರುತ್ತೆ ಅನ್ನೋದನ್ನು ಬರೆದಿದ್ದೀನಿ, ಇದೊಂದು ಸತಿ ಓದ್ಕೊಳ್ಳಿ, ಗೊತ್ತಾಗುತ್ತೆ. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.